ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮಾವನ ಮಗನ ಮದುವೆ ಇತ್ತು. ನಮ್ಮ ಫ್ಯಾಮಿಲಿ ಎಲ್ಲ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶದಲ್ಲೂ ಅವರನ್ನೆಲ್ಲ ಮೀಟ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬೇಜಾರಿತ್ತು. ನಮ್ಮ ಅಮ್ಮನ ಮನೆ ಫುಲ್ಲು ದೊಡ್ಡ ಫ್ಯಾಮಿಲಿ, ಯಾವಾಗವಾಗ ಹೋಗ್ತಿರ್ತೀವಿ. ಅಂದರೆ ಎಲ್ಲರೂ ಕೆಲಸದ ಬ್ಯುಸಿಯಿಂದ ಯಾವ ವರ್ಷಕ್ಕೊಂದ್ಸಲ ಹಬ್ಬದಲ್ಲಿ ಮೀಟ್ ಆದರೆ ಹೆಚ್ಚು, ಇಲ್ಲಾಂದರೆ ಈ ಥರ ಮದುವೆಲಿ ಸಿಗ್ತೀವಿ ಅಷ್ಟೇ. ಎಲ್ಲರೂ ಅವ್ರವ್ರ ಬ್ಯುಸಿಲೇ ಅವರವರು ಇರ್ತಾರೆ. ಹಾಗಾಗಿ ಇವತ್ತು ಎಲ್ಲರೂ ಸಿಕ್ಕಿದ್ರಿಂದ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಅಣ್ಣ ಇದ್ದಿದ್ದು ಫಾರಿನಲ್ಲಿ ತುಂಬ ವರ್ಷಗಳೇ ಆಗಿತ್ತು. ನಮ್ಮ ಅತ್ತೆ ಮಾವ ಯಾವ ಹುಡುಗಿನ ತೋರಿಸ್ತೀನಿ, ಆ ಹುಡುಗಿನ ಮದುವೆ ಆಗ್ತೀನಿ ಅಂತ ತುಂಬ ದಿನ ವೆಯ್ಟ್ ಮಾಡಿ, ಇಂಡಿಯಾದಲ್ಲಿರೋ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಅಂದ್ಬಿಟ್ಟು ಇಷ್ಟು ದಿನ ವೆಯ್ಟ್ ಮಾಡಿದ್ರು. ಹಾಗಾಗಿ ಒಳ್ಳೆ ಹುಡುಗಿ ಸಿಕ್ಕಿದ್ದಾರೆ. ಇದೇ ಖುಷಿಲಿ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ, ನಮ್ಮ ಅಕ್ಕನ ನೋಡಿ ಬೇಜಾರಾಗೋಯಿತು. ಅವಳಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಅದು ನನಗೆ ಹೇಳೇ ಇಲ್ಲ. ಅವರು ಯಾಕೆ ಹೇಳಿಲ್ಲ ಏನು ಅಂತ ನಂಗೆ ಗೊತ್ತಿಲ್ಲ. ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಬೇಜಾರಾಯಿತು, ಒಂಥರ ಶಾಕ್ ಆಯಿತು ಅಂತಲೇ ಹೇಳ್ಬೋದು. ಯಾವ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು, ಹುಷಾರಾಗಿರಿ. ಗಾಡಿ ಓಡಿಸೋರು ಹುಷಾರಾಗಿ ಓಡಿಸಿ. ನಾನು ಮುಂಚೆ ಫಾಸ್ಟಾಗಿ ಹೋಗ್ಬಿಡ್ತಿದ್ದೆ, ಇವಾಗಂತೂ ಸಿಕ್ಕಾಪಟ್ಟೆ ಸ್ಲೋ ಆಗಿ ಹೋಗ್ತೀನಿ. ಯಾಕಂದರೆ ಯಾವ ಟೈಮಲ್ಲಿ ಯಾರು ಅವರೇ ಬಂದು ಕೂತ್ಬಿಡ್ತಾರೆ, ಇಲ್ಲ ನಾವೇ ಬಂದು ಕೂತ್ಬಿಡ್ತೀವಿ, ಏನೋ ಗೊತ್ತಾಗಲ್ಲ. ಹಂಗಾಗಿ ನಮ್ಮ ಅಕ್ಕನ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಆಮೇಲೆ ಇವ್ರನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಯಾವಾಗಲೂ ಅಷ್ಟೇ ಖುಷಿ ನೋವು ಎರಡೂ ಒಟ್ಟಿಗೆ ಇರುತ್ತೆ ಜೀವನದಲ್ಲಿ. ಎರಡೂ ಒಟ್ಟಿಗೆ ತೊಗೋಬೇಕು ನಾವು. ಈಗ ಎಷ್ಟು ಖುಷಿಯಾಗಿರ್ತೀವಿ, ಇನ್ನೊಂದೇನೋ ಇದ್ದೇ ಇರುತ್ತೆ. ಏನೋ ದೇವರು ಖುಷಿಯಾಗಿರೋಕ್ಕೆ ಬಿಡೋದಿಲ್ಲ ಯಾರನ್ನೂ. ಎಲ್ಲರಿಗೂ ಒಂದೊಂದು ನೋವು ಇಟ್ಟೇ ಇದ್ದಿರ್ತಾನೆ. ಹಾಗಂತ ನಾವು ಖುಷಿ ಯಾವಾಗಲೂ ನೋವಲ್ಲೇ ಅದನ್ನೇ ಮಾಡ್ಕೊಂಡಿರಬಾರ್ದು. ಮುಂದೆ ಹೋಗ್ತಾ ಇರಬೇಕು. ಜೀವನ ಅದೇ ಬದುಕಿನ ದಾರಿ. ಯಾಕಂದರೆ ಎಲ್ಲರ ಜೀವನದಲ್ಲಿ ಇದು ಬರುತ್ತೆ. ನಮ್ಮ ಅಣ್ಣಂಗೆ ಹ್ಯಾಪಿ ಮ್ಯಾರಿಡ್ ಲೈಫ್, ತುಂಬಾ ಖುಷಿಯಾಗಿರಲಿ, ಇನ್ನಷ್ಟು ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ತಾ, ನಮ್ಮ ಮನು ಅಣ್ಣ ನೋಡಿ, ಇದು ನಮ್ಮ ಮನು ಅಣ್ಣ, ನಮ್ಮ ಪುಟ್ಟಿ ಅಕ್ಕ, ನಮ್ಮ ಆಶಕ್ಕ, ಅವ್ರ ಯಜಮಾನ್ರು, ಇವರೆಲ್ಲ ನೋಡಿದ್ರೆ ಒಂಥರ ಖುಷಿಯಾಗುತ್ತೆ ನನಗೆ. ನಮ್ಮ ಫ್ಯಾಮಿಲಿಗಳು ಯಾರು ನೋಡಿದ್ರೂ ಅಷ್ಟೇ, ಇವರೆಲ್ಲ ನನ್ನ ತುಂಬಾ ಇಷ್ಟಪಡ್ತಾರೆ. ಹಂಗಾಗಿ ಅವ್ರು ಇಷ್ಟಪಡ್ತಾರೆ ಅಂತ ಅಲ್ಲ, ನನ್ನ ಅವ್ರಿಗಿಂತ ಎಲ್ಲ ಚಿಕ್ಕವಳು. ಎಲ್ಲರೂ ನನ್ನ ತುಂಬಾ ಒಂಥರ ಕೇರ್ ಮಾಡ್ತಾರೆ. ಇವಾಗಂತೂ ನಮ್ಮ ಶಾಂತಕ್ಕೆ ನೀನು ಬೇರೆ ಅಲ್ಲ, ನಮ್ಮ ಪುಟ್ಟಿ ಬೇರೆ ಅಲ್ಲ, ತನು ಬೇರೆ ಅಲ್ಲ ಅಂತ ಹೇಳ್ತಿರುತ್ತೆ. ಯಾವಾಗಲೂ ಬನ್ನಿ ಮನೆಗೆ ಅಂತ ಕರಿತಿರುತ್ತೆ. ನೋಡೋಣ, ನಾನು ಹೋಗೋಕ್ಕೆ ಆಗ್ತಿಲ್ಲ, ಯಾವಾಗಾದರೂ ಹೋಗಬೇಕು. ಒಂದು ಸಲ ನಮ್ಮ ಫ್ರೆಂಡಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದ್ದ. ಅವನು ನಾನು ಇಬ್ಬರೂ ನೆಟ್ಟಿಗೆ ನಡ್ಕೊಂಬಂದಿಲ್ಲ ನೋಡಿ. ಅವನಿಗೆ ನಡೆಯೋಕ್ಕೆ ಹೇಳ್ಕೊಡಕ್ಕೆ ಹೋಗಿ ನಾನು ನೋಡಿ ಹೆಂಗೆ ಬರ್ತಾಯಿದ್ದೀನಿ. ನಮ್ಮ ಮನೆಯವರು ಕ್ಯಾಮ್ರಾಮನ್ ಆಗಿ ವಿಡಿಯೋ ತಕ್ಕೊಡ್ತಾಯಿದ್ರು. ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರಿಲ್ಲ. ಇವರೇ ನಮ್ಮ ಅತ್ತೆ ಒಂಥರ ರಾಣಿ ಅಂತಲೇ ಹೇಳ್ಬೋದು. ಆ ಥರ ಇವರೆಲ್ಲ ನಮ್ಮ ಅಕ್ಕದಿರೋ, ಅದು ನಮ್ಮ ದೊಡ್ಡಮ್ಮ ಹಿಂದೆ ಇರೋದು. ನಮ್ಮ ಫ್ಯಾಮಿಲಿ ಹಿಂಗಿತ್ತು. ಈ ವಿಡಿಯೋದಲ್ಲಿ ಇವತ್ತಿನ ಡೇ ತುಂಬಾ ಖುಷಿಯಾಗಿತ್ತು. ಥ್ಯಾಂಕ್ ಯು ಸೋ ಮಚ್.